ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅಲ್ಲಿ ಅಪಸ್ವರ ಕೇಳಿಬಂದಿದೆ. ಕಳೆದ 2 ತಿಂಗಳಿನಿಂದ ಹಣ ಬರ್ತಿಲ್ಲ ಅಂತ ಜನರು ಆರೋಪವನ್ನು ಮಾಡುತ್ತಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ಭಾರತ ಗೃಹಲಕ್ಷ್ಮಿ ನ್ಯೂಸ್ ಟಾಪ್ನಲ್ಲಿ. ಗ್ಯಾರಂಟಿ ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆಗಳು. ಈ ಯೋಜನೆ ಮುಂದಿಟ್ಟುಕೊಂಡೇ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವಲ್ಲಿ ಸಫಲವಾಯಿತು. ಆದರೆ ಗ್ಯಾರಂಟಿ ಜಾರಿಯಾದಾಗಿನಿಂದ ಒಂದಿಲ್ಲ ಒಂದು ಗೊಂದಲಗಳು ಸೃಷ್ಟಿಯಾಗುತ್ತಲೇ ಇದೆ. ಅದರಲ್ಲೂ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 2,000 ನೀಡುವುದು ಪದೇ ಪದೇ ವಿಳಂಬವಾಗುತ್ತಲೇ ಇದೆ. ಗೃಹಲಕ್ಷ್ಮಿದು 4 ತಿಂಗಳು ಆಯ್ತ್ರಿ ಸರ್. ಈಗ 4 ತಿಂಗಳು ಆಯ್ತ್ರಿ ಸರ್, ಬರ್ಲಾರ ದುಡ್ಡು ಬಂದಿಲ್ಲ. 3 ತಿಂಗಳಾಯ್ತು ದುಡ್ಡು ಬಂದಿಲ್ಲ. ಗೃಹಲಕ್ಷ್ಮಿ ಹಣ ಈ ತಿಂಗಳು ಬರುತ್ತೆ, ಮುಂದಿನ ತಿಂಗಳು ಹಾಕ್ತಾರೆ ಅಂತ ಮಕ್ಕಳು ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ನೀಡಬೇಕು, ಯಾವಾಗ ಹಾಕ್ತಾರೆ ಅಂತ ಕಾದಿದ್ದೇ ಆಯ್ತು. ಒಂದಲ್ಲ ಎರಡಲ್ಲ 3 ತಿಂಗಳು ಕಳೆದರೂ ಅಕೌಂಟ್ಗೆ ಗ್ಯಾರಂಟಿ ಹಣ ಬಂದಿಲ್ಲ. ಗೃಹಲಕ್ಷ್ಮಿ ಹಣಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇರುವ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. 4 ತಿಂಗಳಾಯ್ತು ಗೃಹಲಕ್ಷ್ಮಿ ರೊಕ್ಕನೂ ಬಂದಿಲ್ರಿ, ರೇಷನ್ ರೊಕ್ಕನೂ ಬಂದಿಲ್ಲ. ಆ ನಂತರ ನಮ್ದು ಮನೆ ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ. ನಮ್ಮ ಮನೆಯವರಂತರೂ ತೀರ್ಕೊಂಡ್ಬಿಟ್ರು. ನಾವು ದುಡಿಬೇಕು, ತಿನ್ಬೇಕು, 4 ಮನೆ ಬಾಂಡೆ ತಿಕ್ಬೇಕು, ನಮ್ಮ ಜೀವನ ನಾವು ನಡೆಸಬೇಕು. ಏನೋ 2,000 ರೂಪಾಯಿ ಬರ್ತೈತೆ ಅಂದ್ರೆ ಮಾರ್ಕೆಟ್ ನೋಡಿದ್ರೆ ಎಲ್ಲ ಉರ್ದು ಹೇಳಾಕತ್ತೈತ್ರಿ ಸರ್. ನಾವು ಹಾಕಂತ ಅವ್ರ ಹತ್ರ ಬೇಡಿಲ್ಲಲ್ರಿ ಸರ್. ಅದನ್ನ ಯಾಕೆ ಬಂದ್ ಮಾಡ್ಬೇಕ್ರಿ, ಯಾಕೆ ಚಾಲು ಮಾಡ್ಬೇಕ್ರಿ? ಈಗ ನಮಗೆ ಅದೇ ಅವ್ರು ಬಂದು ಅದನ್ನ ಹೊಳ್ಳಿ ಉತ್ತರ ಹೇಳ್ಬೇಕ್ರಿ ಅವರು. ಗೃಹಲಕ್ಷ್ಮಿ ಹಣ ಬರದೇ ಇರೋದು ಒಂದ್ ಕಡೆಯಾದ್ರೆ ಅನ್ನಭಾಗ್ಯದ BPL ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಬದಲಿಗೆ ನೀಡ್ತಾ ಇದ್ದ ಹಣವೂ ಬರಲಿಲ್ಲ. ಅನ್ನಭಾಗ್ಯ ಹಣ ಬರೋಬ್ಬರಿ 5 ತಿಂಗಳಿನಿಂದ ಸ್ಥಗಿತಗೊಂಡಿದೆ ಅಂತ ಫಲಾನುಭವಿಗಳು ಆರೋಪಿಸಿದ್ದಾರೆ. 6 ತಿಂಗಳಿಂದ ರೇಷನ್ ಅಕ್ಕಿದ್ರ ಅಮೌಂಟ್ ಬಂದಿಲ್ಲ. ಮತ್ತು ಜನ ಈ ಸರ್ಕಾರ ನಂಬ್ಕೊಂಡ ಓಟ್ ಹಾಕಿ ಗೌರ್ಮೆಂಟಿಂದ ಯಾವುದೂ ಸವಲತ್ತುಗಳು ನೇರವಾಗಿ ಜನರಿಗೆ ಸಿಗ್ತಾ ಇಲ್ಲ. ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ಮೆಟ್ರೋ ಪ್ರಯಾಣ ದರ ಏರಿಸಿ ಮೋದಿ ಸರ್ಕಾರ ಕಾರಣ ಅಂದ್ರು. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಅಕ್ಕಿನೂ ಬಂದಿಲ್ಲ, ನಾವು ಅಕ್ಕಿ ಕೊಡ್ತೇವೆ, ರಾಜ್ಯ ಸರ್ಕಾರ ಖರೀದಿಸ್ತಾ ಇಲ್ಲ, ಇದೀಗ ಅಕ್ಕಿನೂ ನೀಡ್ತಾ ಇಲ್ಲ, ಹಣವೂ ನೀಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗೃಹಲಕ್ಷ್ಮಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ. ರಸ್ತೆಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ, ಅಕ್ಕಿ ಕೊಡಲಿಕ್ಕೆ ದುಡ್ಡಿಲ್ಲ, ಎಲ್ಲ ಬೆಲೆಗಳು ಜಾಸ್ತಿ. ಭಾರತ ಅಕ್ಕಿ ಮನೆ ಮನೆ ತಲುಪುತ್ತಾ ಇದೆಯಾ ಅಂತ ಹೇಳಲಿ ಅಂತ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಭಾರತಾಂಬೆ ಹೆಸರಿಟ್ಟುಕೊಂಡು ಜನರಿಗೆ ಬಿಜೆಪಿ ವಂಚಿಸ್ತಾ ಇದೆ. ಲೋಕಸಭೆ ಚುನಾವಣೆ ವೇಳೆ ಜನರನ್ನ ವಂಚಿಸೋದಕ್ಕೆ ಘೋಷಿಸಿತು. ಆದರೆ ಮನೆ ಮನೆಗೆ ಭಾರತ ಅಕ್ಕಿ ತಲುಪುವಲ್ಲಿ ವಿಫಲವಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ರು. ಭಾರತಾಂಬೆ ಹೆಸರಿಟ್ಟು ಅನ್ನದೊಳಗೆ ಮೋಸ ಮಾಡ್ತಾರಲ್ರಿ ಬಿಜೆಪಿಯವರು, ಮನುಷ್ಯರವರು. ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಜೆಟ್ನಲ್ಲಿ ಮೀಸಲಿಟ್ಟ 52,009 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ನುಂಗ್ತಾ ಇದ್ದಾರೆ ಅನ್ನೋದಕ್ಕೆ ಸರ್ಕಾರ ಉತ್ತರಿಸಬೇಕು ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಅಕ್ಕಿ ಕೊಡ್ತಿದ್ರಲ್ಲ, ಅದಕ್ಕೆ ತಿಲಾಂಜಲಿ ಆಡಲಾಗಿದೆ. ಇದುವರೆಗೂ ಹಣ ಬಂದಿಲ್ಲ. 2,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ, ಅದು ಬರ್ತಾ ಇಲ್ಲ. ಯುವ ನಿಧಿ ಅನ್ನೋದು ಅದು ಮರೀಚಿಕೆ ಆಗಿದೆ, ಅದು ಯಾರಿಗೂ ಸಿಗ್ತಾ ಇಲ್ಲ. ಮತ್ತೆ ಹಣ ಎಲ್ಲಿ ಹೋಯ್ತು? ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಎಂಬ ಆರೋಪದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಹಾಗಂತ ಯಾರು ಹೇಳಿದ್ದು ಯಾವುದನ್ನು ಕೂಡ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. 3 ತಿಂಗಳಿನಿಂದ ಪೆಂಡಿಂಗ್ ಇರೋದು ನನಗೆ ಗೊತ್ತಿಲ್ಲ. ಕೂಡಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಯಾವುದನ್ನು ಕೂಡ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡಿದೆ ಹೋದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು, ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ಮಾಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ, ನಾವು ಕೊಟ್ಟ ಮಾತಿನಂತೆ ನಿಲ್ಲುತ್ತೇವೆ ಎಂದಿದ್ದಾರೆ. ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಆಗ್ತೀವಿ, 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. 2 ತಿಂಗಳ ಹಣ ಮಾತ್ರ ಬಾಕಿ ಇದೆ, 4-5 ತಿಂಗಳ ಹಣ ಬಾಕಿ ಇಲ್ಲ ಅಂತ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. 2 ತಿಂಗಳಿಗೆ 1 ಬಾರಿ ಹಣ ಹಾಕ್ತಾ ಇದ್ದೇವೆ. ಇನ್ಮುಂದೆ ಪ್ರತಿ ತಿಂಗಳು ಹಣವನ್ನ ಹಾಕೋದಕ್ಕೆ ಏರ್ಪಾಡು ಮಾಡ್ತೇವೆ. ವಿಪಕ್ಷಗಳು ಟೀಕೆ ಮಾಡಿದ್ರೆ ನಾವು ಸರಿಯಾಗಿ ಕೆಲಸ ಮಾಡೋದು ಅಂತ ಮುನಿಯಪ್ಪ ಹೇಳಿದ್ದಾರೆ. 4-5 ತಿಂಗಳಿಂದ
ಎರಡು ತಿಂಗಳು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. 2 ತಿಂಗಳಿಗೆ ಒಂದೊಂದು ಸಾರಿ ಹಾಕ್ತಾ ಇದ್ದೀವಿ. ಇನ್ನು ಮೇಲೆ 1 ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾటు ಮಾಡ್ತೀವಿ.